ಹೋಯ್ತಲ್ಲ 1 ಎಕರೆ ಬಡವಗಳು ಅಂತ ಹೇಳ್ತಾನೆ. ಪಾಪ ಕಣ್ಣೀರು ಹಾಕ್ತಾನೆ. ಏನು ಸುಮ್ಮನೆ ಆಯ್ತಾನೆ ಸರ್ಕಾರದ ಜೊತೆ ಗುದ್ದಾಡೋದು? ಹಣ ಬೇಡವಾ ಅಂದ. ರೈತಂದೇ ಭೂಮಿನ ತೀರ್ಮಾನ ಆಯ್ತು ಕೋರ್ಟಲ್ಲಿ. ಸಂತೋಷವಾಗಿ ಮನೆ ಬಂದ್ಬಿಟ್ಟ ರೈತ. ಹೆಂಡತಿಗೆ ಹೇಳ್ದ, ಹಚ್ಚೆ ದೀಪ ಹಚ್ಚೆ, ದೇವ್ರ ಮನೆಗೆ ಹೋಗಿ ದೀಪ ಹಚ್ಚು. ಪಾಪ ಲಾಯರು ಜಡ್ಜ್ ಮುಂಚರ್ ಮಾತಾಡೋ ಅಭ್ಯಾಸ, ಹೆಂಡತಿ ಮುಂಚರ್ ಮಾತಾಡಂಗಿಲ್ಲ. ದೇವ್ರ ಮನೆ ಒಳಗೆ 120 ಗ್ರಾಮ್ ಬತ್ತದ ಒಂದು ಚಿನ್ನದ ಗಣಪತಿ ಅದೇ, ಅದೊಂದು ಮುಟ್ಬಿಟ್ಟು ಎತ್ಕೊಂಡು ಬಾ ಸಾಕು ಅಂದ್ಲು. ಆಯ್ತು ತತ್ತೀನಿ ಅಂತ ಕೋಟ್ ಹಿಡ್ಕೊಂಡು, ಇಳಿರಿ ಸ್ವಾಮಿ ಕೇಳಿಕೆ ಅಂದ್ಲು. ಸಾಸ್ಲಾಪುರದ ಬೀದಿ ಒಳಗೆ ಏಣಿ ಹೊತ್ಕ ಹೋಯ್ತಾ ಕುಂತವನೆ ಪುಣ್ಯಾತ್ಮ. ಶಾಸ್ತಾಪುರದಂಥ ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಗ್ರಾಮದಲ್ಲಿ ಜೊತೆಲಿ ಓದಿದ್ರು. ತುಂಬಾ ಸ್ನೇಹ, ತುಂಬಾ ಪ್ರೀತಿ. ಒಬ್ಬ ಶ್ರೀಮಂತನ ಮಗ, ಒಬ್ಬ ತುಂಬ ಬಡವನ ಮಗ. 7ನೇ ಕ್ಲಾಸ್ ಮುಗಿದ ಮೇಲೆ ಒಬ್ಬ ಹೇಳ್ದ, ಬಡವ ಪಾಪ, ಅಪ್ಪ ನನ್ನ ಕೈಲಿ ಆಗೋದಿಲ್ಲ, ರೋಗ ಮೈ ತುಂಬ, ನಡೆಯೋ ಹೊಲ್ತಕ್ಕೆ, ಯಾವ ಸ್ಕೂಲು ಬೇಡ ಅಂದ. ಅವನು ಕಣ್ಣೀರು ಹಾಕೊಂಡು ಸ್ಕೂಲ್ ಬಿಟ್ಟ. ಇವನು ಹೋಗಿ ಕರಿಯಪ್ಪನ ಕಾಲೇಜು ಹಾಸ್ಟ್ಲು ಸೇರ್ಕೊಂಡ. ಚೆನ್ನಾಗಿ ಓದಿದ, ತುಂಬ ಚೆನ್ನಾಗಿ ಓದ. ಕನಕಪುರದಲ್ಲಿ ದೊಡ್ಡ ಲಾಯರು, ರಾಮನಗರದಲ್ಲಿ ದೊಡ್ಡ ಲಾಯರು, ಬೆಂಗಳೂರು ಹೈಕೋರ್ಟ್ ತನಕ ಅವ್ರ ಹೆಸರು ಕೀರ್ತಿ ಪತಾಕೆ, ನಮ್ಮವರು ಒಳ್ಳೆ ಲಾಯರು ಅಂತ. ಆದರೆ ಅಷ್ಟು ದೊಡ್ಡ ಲಾಯರ್ ಆದರೂ ಈ ಗೆಳೆಯನ ಮಾತ್ರ ಅವ್ನು ಮರ್ತಿರ್ಲಿಲ್ಲ. ಊರಿಗೆ ಬಂದಾಗೆಲ್ಲ ಈ ಸ್ನೇಹಿತನ ಮನೆ ತಾಗ ಬರಬೇಕು, ಒಂದು ಲೋಟ ಟೀ ಕುಡ್ದೇ ಹೋಗ್ಬೇಕು ಅಂತ ಗೆಳತನ. ನೋಡಯ್ಯ ಎಂಥ ದೊಡ್ಡ ಗುಣ ಒಂದು. ಎಷ್ಟು ಬಡವನಾದರೂ ಅವ್ನ ಮನೆ ತಾಗ ಬರ್ತಾನೆ ಅನ್ನೋರು ಜನ. ಅಷ್ಟು ಪ್ರೀತಿಯಿಂದ ಬಾಳ್ತಾ ಇದ್ರು ಇಬ್ರು ಕೂಡ. ಒಂದ್ಸಲ ಇವನು 1 ಎಕರೆ ಹೊಲ ಇತ್ತು ಅಲ್ಲ, ಬೆಟ್ಟದ ಪಕ್ಕದಲ್ಲಿ 1 ಎಕರೆ ಹೊಲ ಇತ್ತು. ಇವನು ಜೀವನ ಮಾಡ್ತಾ ಇದ್ದ, ಅದರಲ್ಲೇ ಬಡವ. ಸರ್ಕಾರದವ್ರು ಬಂದರು, ಇದೆಲ್ಲ ಕೃಷಿ ಭೂಮಿ, ಅರಣ್ಯಕ್ಕೆ ಸೇರಬೇಕು ಅಂತ ಬೇಲಿ ಸುತ್ತಬಿಟ್ರು. ಹೋಯ್ತಲ್ಲ 1 ಎಕರೆ ಬಡವಗಳು ಅಂತ ಹೇಳ್ತಾನೆ. ಪಾಪ ಕಣ್ಣೀರು ಹಾಕ್ತಾನೆ. ಅವನ ಹೆಂಡ್ತಿ ಯಾಕೆ ಹೇಳ್ತಿ ಅಂದ್ಲು. ಯಾಕೆ ಹೇಳ್ತಿ ಅಂದರೆ 1 ಎಕರೆ ಹೋದ್ಮೇಲೆ ನನ್ನ ಮಕ್ಳು ಹೆಂಗೆ ಸಾಕ್ಲಿ, ನಾನು ಬದುಕಿ ಹೆಂಗೆ ಮಾಡಲಿ. ಅವಳಂದ್ಲು, ಅಲ್ಲ ಅವ್ರು ಬಂದಿದ್ದು ನೆನ್ನೆ ಮೊನ್ನೆ ಬೇಲಿ ಹಾಕ್ಬಿಟ್ರು, ನಾವೇನು ಮಾಡುವ, ಹೋಗಿ ಕೋರ್ಟ್ ಕೇಸ್ ಹಾಕ್ಬೇಕು ನಾವು. ಏನು ಸುಮ್ಮನೆ ಆಯ್ತಾನೆ ಸರ್ಕಾರದ ಜೊತೆ ಗುದ್ದಾಡೋದು? ಹಣ ಬೇಡವಾ ಅಂದ. ಹಣ ಯಾಕೆ ಬೇಕು, ನಿನಗೆ ಬುದ್ಧಿ ಅದ ಇಲ್ವಾ? ನಿನ್ನ ಸ್ನೇಹಿತ ಲಾಯರ್ ಆಗಿಲ್ವಾ ಬೆಂಗಳೂರಲ್ಲಿ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಹೊಡ್ದ ಪಾಪ, ಎಲ್ಲ ದಾಖಲೆ ಒತ್ಕೊಂಡು ಹೋದ. ಹೋಗ ಅವನ ಕೈ ಮುಗ್ದ, ಗೆಳೆಯ ನನ್ನ ಮನೆ ಉಳಿಸ್ಬೇಕು ನೀನು ಅಂದ. ಯಾಕೋ ಇಷ್ಟು ಹೇಳ್ತೀನಿ, ನಾನಿಲ್ವನ್ ಕೊಡೋ ಇಲ್ಲ, ಅದೇನು ಒಂದು ದಾಖಲೆ ಇಸ್ಕೊಂಡ. ಹೋಗ್ ನಿಶ್ಚಿಂತೆ ನಿನ್ನ ಕೆಲಸ ನೀನು ಮಾಡ್ಕೊಂಡಿರು, ನಾನು ಹೇಳ್ತೀನಿ ಅಂದ. ಒಂದು 10 ವರ್ಷ ಕೇಸ್ ಆಡಿದ್ರು ಲಾಯರ್, ಗೆದ್ರು. ರೈತಂದೇ ಭೂಮಿನ ತೀರ್ಮಾನ ಆಯ್ತು ಕೋರ್ಟಲ್ಲಿ. ತಗೊಳ್ಳೋ ಹೋಗೋ, ಸಂತೋಷವಾಗಿ ಹೋಗೋ ಅಂದ. ಸಂತೋಷ ಆಯ್ತು ಇವನಿಗೆ, ಕಣ್ಣಲ್ಲಿ ನೀರು ಬಂತು. ನನ್ನ ಮನೆ ಜ್ಯೋತಿ ಬೆಳಗಿಸ್ಬಿಟ್ಟೆ ಕಣಪ್ಪ, ನೀನು ಹಬ್ಬಿಲ್ಲ ಅಂದ್ರೆ ನನ್ನ ಬದುಕು ಮುಗಿದೋಯ್ತಿತ್ತು. ಆದರೆ ನಂದೊಂದು ಮಾತು ಗೆಳೆಯ, ನೋಡು, ವೃತ್ತಿನೇ, ಸ್ನೇಹನೇ. 10 ವರ್ಷ ಆಯಿತು ಕೇಸ್ ಕೊಟ್ಟು, 10 ರೂಪಾಯಿ ನೀನು ಕೊಟ್ಟಿಲ್ಲ ಕಣಪ್ಪ. ಏನು ಕೊಡಬೇಕು ಅಂತೇಳು, ಸೋಲೋ ಮಾಡಿ ತಂದು ಕೊಡ್ತೀನಿ ಅಂದ. ಲಾಯರ್ ಅಂದ, ಹೋಗೋಲೇ, ಏನು ಮಾತಂತ ಆಡ್ತಿದ್ಯೋ, ನಿನ್ನ ಸ್ನೇಹಿತ ಕಣೋ, ನಿಂತ ಹಣ ಇಸ್ಕೋಬೇಕೇನೋ, ಹೋಗ್, ಏನು ಬೇಡ ಹೋಗಂದ. ಸಂತೋಷವಾಗಿ ಮನೆ ಬಂದ್ಬಿಟ್ಟ ರೈತ. ಹೆಂಡ್ತಿಗೆ ಹೇಳ್ದ, ಹಚ್ಚೆ ದೀಪ ಹಚ್ಚೆ, ದೇವ್ರ ಮನೆಗೆ ಹೋಗಿ ದೀಪ ಹಚ್ಚು, ನನ್ನ ಮನೆಗೆ ನನ್ನ ಸ್ನೇಹಿತ, ನನ್ನ ಲಾಯರ್ ಅವನೇ ದೇವ್ರಿನ ಮೇಲೆ ಅಂತ. ಹೌದಾ, ಒಳ್ಳೇದಾಯ್ತು ಕಣಪ್ಪ, ಗೆದ್ದಾಯ್ತು ತಾನೆ. ಆಮೇಲೆ ಅವ್ರಿಗೇನು ಕೊಟ್ಬಿಟ್ಟು ಬಂದ್ರಿ ಅಂದ್ಲು. ನಾನು ಏನೋ ಕೊಡಮ ಅಂತ ಮಾಡಿದ್ದೆ, ಒಂದು 10,000 ಜೋಬಲ್ಲಿ ಇಟ್ಕೊಂಡು ಹೋಗಿದ್ದೆ. ಅವನೇನಂದ ಗೊತ್ತಾ, ನಿನ್ನ ಸ್ನೇಹದ ಮುಂದೆ ಯಾವುದು ಲೆಕ್ಕ ಇಲ್ಲ, ಏನು ಬೇಡ ಹೋಗು ಅಂದ್ಬಿಟ್ಟ. ಅಯ್ಯಮ್ಮ ಅಂದ್ಲು, ಬುದ್ಧಿ ಇದೆಯಾ ನಿನಗೆ? ಆ ಪುಣ್ಯಾತ್ಮನ ಋಣ ಮಡಿಕ ಬಾಡ್ಸ್ಕೊಂಡು ಕೊಡಬೇಕಾಗಿತ್ತು ಅಂದ್ಲು. ಅದಕ್ಕೆ ಇವನಂದ, ಮುಂದಿನ ತಿಂಗಳು ಹಬ್ಬಕ್ಕೆ ಬರ್ತಾನಲ್ಲಿ ಕೊಡ್ಮ ಸುಮ್ಮಿರು ಅಂದ. ಲಾಯರ್ ಮನೆಗೆ ಹೋದ್ರು, ಹೆಂಡ್ತಿಗೆ ಹೇಳಿದ್ರು, ನೋಡೇ ಶಾಸ್ತಾಪುರದ ನನ್ನ ಸ್ನೇಹಿತನ 1 ಎಕರೆ ಹೊಲ ಗೆದ್ಬಿಟ್ಟೆ ಅಂದರು. ಅವಮ್ಮ ಅಂದ್ಲು, ಏನು ಇಸ್ಕೊ ಬಂದೆ ಅಂದ್ಲು ಅವಳು. ಅವನಂದ, ನಾನು ನಿನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟಿವ್ನಿ, ಏನು ಬೇಡ ಅಂದ್ಬಿಟ್ಟೆ. ಸ್ನೇಹಕ್ಕೆ ಬೆಲೆ ಅಲ್ಲಿ ಕೊಟ್ಟಿದೆಯೇ, ನೆಕ್ಲೆಸ್ ಮಾಡಾಕಿ ನಾನು ಇಸ್ಕೊ ಬರ್ಬೇಕು, ನಾನು ಇಲ್ಲಿ ಹೇಳ್ತಾರ ದುಡ್ಡ ಅಂದ್ಲವಳು. ಹಂಗಲ್ಲ ಅಂದ. ಹಂಗಲ್ಲ ಹಿಂಗಲ್ಲ, ಕೋರ್ಟ್ಗೆ ಹೋಯ್ತೀಯ, ನನ್ನ ಗಂಡೇನೋ ಒತ್ಕೊ ಬರ್ತಾನೆ, ನಾಕಾಯ್ಕ ಕೂತೀವನಿಲ್ಲಿ. 1 ಎಕರೆ ಗೆದ್ಬಿಟ್ಟು ಬರೀ ಕೆಲ ಬಂದಿದ್ದೀವಿ, ಮಾನ ಮರೋದು ಬೇಡ ನಿನಗೆ? ಒಂದು 20 ಗುಂಟೆ ದುಡ್ಡನ್ನಾರು ಕಿತ್ಕೊಂಡು ಬರ್ಬೇಕೋ ಬೇಡವೋ ಅಂತೀವಳು. ನಾನು ಬೇಡ ಅಂದಲ್ಲ. ಬೇಡ ಅಂತ ಹೆಂಗಂದೆ ನೀನು? ಇನ್ನು ತಿಂಗಳೊಳಗೆ ಆ ದುಡ್ಡು ವಸೂಲು ಮಾಡ್ಕರ್ದೆ ಮನೆಗೆ ಬಾ, ಮಾಡ್ತೀವಿ ಮಾಲಮ್ಮಿ ಹಬ್ಬ ಅಂದ್ಲು. ಪಾಪ ಲಾಯರು ಜಡ್ಜ್ ಮುಂಚರ್ ಮಾತಾಡೋ ಅಭ್ಯಾಸ, ಹೆಂಡತಿ ಮುಂಚರ್ ಮಾತಾಡಂಗಿಲ್ಲ. ಏನು ಮಾಡೋದು, ನನ್ನ ಹಣೆ ಬರ, ಆಯ್ತು ಬಿಡು ಅಂದ. 1 ತಿಂಗಳು ಹಬ್ಬಕ್ಕೆ ಕರೆದ ಈ ರೈತ. ಬಂದ ಲಾಯರು, ಬಂದವನು ಕುಂತವನೇ ಮನೆ ಬಾಗ್ಲಲ್ಲಿ. ಯಾಕೋ ಗೆಳೆಯ ಸಪ್ಪಗಿದ್ದೆ ಅಂದ. ಏನೂ ಇಲ್ಲ ಬಿಡು, ಕೇಳಬೇಕೀಗ, ಹೆಡ್ತಿ ಆಗ್ಬಿಟ್ಟವಳೆ, ಏನು ಇಸ್ಕೊಂಡು ಹೋಗ್ಬೇಕು, ಹೆಂಗೆ ಕೇಳೋದು ಬೇಡ ಅಂದವನು ಅವತ್ತು. ಕೊನೆಗೆ ಇವನೇ ಅಂದ್ಬಿಟ್ಟ ಮೊದಲೇ. ಅಯ್ಯೋ, ನನ್ನ ಹೆಂಡ್ತಿ ಬೈತಿದ್ಲು. ಏನಂತ ಬೈತಿದ್ಲು? ಅದೇ ನೀನು 1 ಎಕರೆ ನಮ್ಮ ಹೊಲ ಗೆದ್ದಲ್ಲಪ್ಪ, ನಿಂಗೇನಾದ್ರು ಕೊಡ್ಬೇಕಿತ್ತಂತೆ, ಅದಕ್ಕೆ ಬೈತಿದ್ಲು. ಅಯ್ಯೋ, ನಮ್ಮ ಮಟ್ಟಳು ಬೈತಿದ್ಲು ಕಣಪ್ಪ. ಅದೇನು ಕೊಟ್ಬಿಡಪ್ಪ, ಕೊಟ್ಬಿಡ್ತೀನಿ. ಅವಳು ಸಮಾಧಾನ ಅಲ್ಲಿ. ಏನು ಕೊಡ್ತೀವಿ ಹೇಳು ಅಂದ. ಅದಕ್ಕೆ ಆ ರೈತ ಅಂದ, ನೋಡು,
ನನ್ನ ಮನೆ ಒಳಗೆ ಬಾ, ನೀನು ಬಾ ನನ್ನ ಮನೆ ಒಳಕ್ಕೆ. ನನ್ನ ಮನೆ ದೇವ್ರಿದ್ದಂಗೆ ನೀನು. ನನ್ನ ಮನೇಲಿ ಏನೇನು ಬದುಕದೆ ನೋಡು, ನಿನಗೆ ಯಾವ್ದು ಬೇಕು ಅಂತದೆ ಮೊದಲೇ ಯಾವ್ದು ಮುಡ್ತಿ ಅದು ನಿಂದೆ ತಗೊಂಡು ಹೊಂಟೋಗು ಅಂದ. ಹೌದೇ, 5 ನಿಮಿಷ ಬತ್ತೀನಿ ನಡಿ ಅಂತ ಅಲ್ಲಿ ಹೋಗ್ಬಿಟ್ಟು ಸಂದಿಲ್ ನಿಂತ್ಕ ಎಡ್ತಿಗೆ ಫೋನ್ ಮಾಡ್ದ. ಬಡ್ಕತ್ತಿದ್ದಲ್ಲ ಅವತ್ತು, ಏನು ತಗೋಬಾ ಅಂತ. ಈಗ ಅವನು ಎಂಥ ಚಾನ್ಸ್ ಕೊಟ್ಟವ್ ಗೊತ್ತಾ, ಅವ್ರ ಮನೆಗೆ ಹೋಗ್ಬೇಕಂತೆ. ಒಳಗೆ ಏನದೆ ಅದು ಮೊದಲೇನು ಮುಡ್ತೀನಿ ಅದು ನಂದು ಅಂತ ಹೇಳ್ಬಿಟ್ಟವನೆ. ಹೇಳು, TV, ವಾಷಿಂಗ್ ಮಿಷಿನ್, ಫ್ರಿಜ್ಜು ಏನು ಮುಟ್ಬಿಟ್ಟು ಏನು ತಗೊಬರನ್ನೇ ಅಂದ. ಅವೆಲ್ಲ ನಮ್ಮ ಮನೇಲಿಲ್ವಾ ದಡ್ನ ಜಾಣ್ಣ ನೀನು. ನಾನು ಒಂದ್ಸತ್ತ ಅವ್ರ ಮನೆಗೆ ಹೋದಾಗ ನೋಡಿವನೇ, ಅವ್ರ ಮನೆ ದೇವ್ರ ಮನೆ ಒಳಗೆ 120 ಗ್ರಾಮ್ ಬತ್ತದ ಒಂದು ಚಿನ್ನದ ಗಣಪತಿ ಅದೇ. ಅದೊಂದು ಮುಟ್ಬಿಟ್ಟು ಎತ್ಕೊಂಡು ಬಾ ಸಾಕು ಅಂದ್ಲು. ಆಯಿತು ತತ್ತೀನಿ ಅಂತ ಇವನು ಅಲ್ಲೇ ನಿಂತವನೆ. ಈ ರೈತ ಹೆಂಡ್ತಿಗೆ ಹೇಳ್ದ, ಲಾಯರ್ ಬರ್ತಾರೆ ಈಗ, ಒಳಗಡೆ ಬರ್ತಾರೆ ಈಗ, ಕೊಡಬೇಕು ಏನು ಕೊಡ್ತೀಯಪ್ಪ ಅಂದ್ಲವಳು. ನಾನು ಹೇಳ್ಬಿಟ್ಟಿವನೆ, ನಮ್ಮ ಮನೆ ಒಳಗೆ ಬಂದು ಮೊದ್ಲೇನು ಮುಡ್ತೀಯ ನಿಂದೆ ಅಂತ ಹೇಳ್ಬಿಟ್ಟಿವನೆ ಅಂತ. ಅವಳು ಅಂದ್ಲು, ಅಪ್ಪ ನಿನಗೇನು ಬುದ್ಧಿ ಆಯ್ತೋ ಇಲ್ವೋ ಅಂದ್ಲು. ಯಾಕೆ, ಮೊದಲು ಬಂದು ಏನು ಮುಡ್ತೀಯ ಅದು ನಿಂದು ಅಂತ ಹೇಳಿದ್ಯಲ್ಲ, ಅವ್ನು ಬಂದು ನನ್ನೇ ಮುಟ್ಬಿಟ್ರೆ ಮಾಡಿ ಅಂದ. ಅಯ್ಯೋ ಈಗೇನು ಮಾಡೋದು ಅಂದ. ಬರಲಿ ತಡಿ, ಆಯಮ್ಮ ಭಾಳ ಬುದ್ಧಿವಂತೆ. ನೋಡಿದ್ಲು, ನನ್ನ ಗಂಡ ಮಾತು ಕೊಟ್ಟವನೇ, ಉಳಿಸ್ಬೇಕಲ್ಲ. ಯೋಚನೆ ಮಾಡಿದ್ಲು, ನಮ್ಮ ಮನೇಲಿ ಬೆಳೆ ಬಾಳು ಪದಾರ್ಥ ಅಂತಿರುವುದು ಅದೊಂದೇ, ಚಿನ್ನದ ಗಣಪತಿ, ಅದೊಂದು ಎತ್ಕೊಬಿಡುವ ಅಂತ. ಅದೊಂದು ತಂದು ಮನೇಲಿ ಒಂದು ತೊಲೆ ಇತ್ತು ಮಧ್ಯಾಹ್ನದಲ್ಲಿ, ತೊಲೆ ಮೇಕೆ ಎತ್ತು ಮಡಗ್ಬಿಟ್ಲು ಅದ ಮರೆ ಮಾಡಿ. ಬಾಕಿದ ಹೆಂಗಾರ ಎತ್ತು ಕಾಳಾಗೋಲಿ ಅಂತ. ಲಾಯರ್ ಬಂದರು, ಏನು ನಿದ್ಗಾಯಿ ಕಟ್ಕೊಂಡು ಒಂದು ರೌಂಡ್ ಬಂದರು ಮನೆಯಲ್ಲೇ ಸುಮ್ಮನೆ. ಆ ಕಡೆ ರಾಗಿ ಮೂಟೆ, ಅಕ್ಕಿ ಮೂಟೆ, ಬೆಂಚು ಕುರ್ಚಿ, ಹಳೆ ಚಾಪಡಿ ಎಲ್ಲ ಬಿದ್ದಾವೆ. ದೇವ್ರ ಮನೆಗೆ ಬಂದು ನೋಡ್ತಾರೆ, ಬರೀ ಫೋಟೋನೇ ಅವೆ. 1.5 kg ಕುಂಕುಮ ಅದೇ, ಅರ್ಧ kg ಅರ್ಶಿನ ಅದೇ, 25 ಹೂಬತ್ತಿ ಗಟ್ಟಿ ಅವೆ. ಯಾವ ಮೂಲೆಯಲ್ಲೂ ಗಣಪತಿ ಇಲ್ಲ. ಇವನು ಹುಡುಕಿ ಸಾಕೆದ್ದೋದ ಪಾಪ. ಹೇಳವಳು ಅದನ್ನೇ ತಗೋಬಾ ಅಂತ. ಅವಳು ಬೇರೆ, ಎಲ್ಲಪ್ಪ ಇದ್ದದ್ದು ಆಳ ಗಣಪತಿ ನನ್ನ ಕಣ್ಣು ಕಾಣ್ತಿಲ್ವ. ಇಡೀ ದೇವ್ರ ಮನೆ ತುಂಬ ಹುಡುಕಿದ್ರು ಗಣಪತಿ ಇಲ್ಲ. ಹೆಂಡ್ತಿ ಹೇಳವಳಿಗೆ ಏನು ಮಾಡೋದು, ಅಯ್ಯೋ ಬಡತನ ಬೇರೆ, ಯಾರಿಗೆ ಮಾರ್ಕೊಬಿಟ್ನೋ ಏನು ಕತೆಯೋ ಗೊತ್ತಿಲ್ಲ, ಏನು ಮಾಡೋದು ಈಗ. ಇನ್ನೇನು ಹೇಳೋಂಗಿಲ್ಲ, ಹೋಗಿಲ್ಲ ಕಣೆ ಅಂತ ಅವಳ ಕಾಲನೇ ಕಟ್ಕೊಬಿಡ್ಬೇಕು ಅಂತ ಲಾಯರು. ಬಂದರು ಮನೆಯಿಂದ ಈಚೆಗೆ, ಇದಕ್ಕೇನು ಬೇಡವೇನು ಅಂತ ನಾವು ರೈತ. ಏನು ಬೇಡ ಬಿಡಪ್ಪ, ನನ್ನ ಹಣೆ ಬರ್ಸರಿ ಇಲ್ಲ, ಎಲ್ಲಿದ್ದು ಹಾಳು ಗಣಪತಿ ನಂಗೆ ಗೊತ್ತಿಲ್ಲ ಅಂತ ಅವರು. ಬಾಯಿ ಬಿಟ್ಟು ಕೇಳಂಗಿಲ್ವಲ್ಲ, ಮುಟ್ಬೇಕಷ್ಟೆ. ಮನೆಯಿಂದ ಈಚೆಗೆ ಬಂದರು, ಶೂ ಅಲ್ಲಿದ್ದೋ, ಶೂ ಹಾಕತ್ತವ್ರ ಕಾಲಿಗೆ. ಇವಮ್ಮ ಮಧ್ಯಾಹ್ನಲ್ಲಿ ನಿಂತವಳೆ ಹೆಂಡ್ತಿ, ರೈತನ ಹೆಂಡ್ತಿ. ಅವಳು ಅನ್ಕೊಂಡ್ಲು ನಾನೇ ಗೆದ್ದೆ, ಗಣಪತಿ ಉಳ್ಕತ್ತು ಅಂತ. ಅಲ್ಲಿ ನಿಂತಿದ್ದವಳೆಲ್ಲ ಅಂದ್ಲು, ಅಣ್ಣ ಹೋಗ್ಬಿಟ್ಟು ಬರ್ತೀರಾ ಅಂದ್ಲು. ಆಯ್ತು ಕಣವ ಬರ್ತೀನಿ ಅಂತ ಹಿಂಗೆ ತಿರಿಕಂಡ ತೊಲೆ ಮೇಲಿದ್ದ ಗಣಪತಿ ಪಳಕ್ಕಂತ ಹೊಡೆದ್ಬಿಡ್ತು. ಆಹಾ ಇಲ್ಲಿ ಇಟ್ಬಿಟ್ಟವಳು ಇವಮ್ಮ ಬುಟ್ಟನ ಅಂತ. ದಡ ಗೂಳಿ ನುಗ್ದಂಗೆ ಬೂಟ ಅವಳಾಕ ತೊಲೆ ಮೇಕಿಟ್ಬಿಟ್ಟವಳು ಎತ್ತರಕ್ಕೆ. ಅಲ್ಲಿ ಗೋಡೆಗೆ ಒಂದು ಏಣಿ ಹಾಕಿದ್ರು, ಏಣಿ ತೆಗೆದು ತೊಲೆಗೆ ಹಾಕಿದ್ದೆ. 1, 2, 3 ಮೆಟ್ಲು ಹತ್ಬಿಟ್ಟ. ಇವಮ್ಮ ಓಡ್ ಬಂದ್ಬಿಟ್ಲು, ಕೋಟ್ ಹಿಡ್ಕೊಂಡು, ಇಳಿರಿ ಸ್ವಾಮಿ ಕೇಳಿಕೆ ಅಂದ್ಲು. ಯಾಕಮ್ಮ ಅಂದ. ಯಾಕೆ ಅಂದರೆ ನಮ್ಮ ಯಜಮಾರು ನಿಮ್ಗೇನು ಅಂದಿದ್ರು, ಮೊದ್ಲೇನು ಮುಡ್ತಿ ಅದು ನಿಂದು ಅಂತ ಹೇಳಿರ್ಲಿಲ್ವಾ, ಏಣಿ ಮುಟ್ಟಿದ್ಯಲ್ಲಿ ತಗೋಗು ಅಂತ ಅವಳು. ಅವನು ನಾನು ಅದು ಮುಟ್ಟಕ್ಕೆ ಅದು ಅವೆಲ್ಲ ಮಾತು ಬೇಡ ಸ್ವಾಮಿ, ನಾವು ಬಡವರೇ ಇರ್ಬೋದು, ಮಾತಿಗೆ ತಪ್ಪೋದಿಲ್ಲ. 12 ಕಾಲು ನೇಣಿ 700 ರೂಪಾಯಿ ಕೊಟ್ಟು ತಗೊಂಡು ಬಂದಿಸ್ತಾನೆ, ತಗೋಗಪ್ಪ ಅಂತ ಅವಳು. ಬೇಡ ಅಂತ ಅವನು ಆಸೆಯಲ್ಲಿ ಓಡ್ ಬಂದು ತಗೊಂಡಲ್ಲಿ ತಗಪ್ಪ ಅಂತ ಎತ್ತಿ ಅಗ್ಲಿಗೇನೆ ತಾಕ್ಬಿಟ್ಲ ಅವಳು. ಏನು ಹಣೆ ಬರ ಅಂದರೆ, ಹೆಸ್ರಿಗೆ ದೊಡ್ಡ ಲಾಯರು, ಕನಕಪುರದಲ್ಲಿ 3 ಮನೆ ಅವೆ, ರಾಮನಗರದಲ್ಲಿ 2 ಸೈಟ್ ಅವೆ, ಅಲ್ಲೆಲ್ಲ 10 ಎಕರೆ ಫಾರಮ್ ಹೌಸ್ ಮಾಡವನೆ. ಸಾಸ್ಲಾಪುರದ ಬೀದಿ ಒಳಗೆ ಏಣಿ ಹೊತ್ಕೊ ಹೋಯ್ತಾ ಕುಂತವನೆ ಪುಣ್ಯಾತ್ಮ. ಯೋಗ್ಯತಾ ಅನುಸಾರ ಫಲ. ಈ ಜಗತ್ತಲ್ಲಿ ಪ್ರಯತ್ನಿಸಿ ಪಡೀಬೋದು, ಶ್ರಮವಹಿಸಿ ದುಡಿಯಬೋದು. ಒಡ್ಕೊಂಡು ತಲೆ ಒಡೆದು ನೋಯಿಸಿ ಕಣ್ಣೀರು ಹಾಕ್ಸಿ ಬದುಕ್ತೀವಿ ಅನ್ನೋದು ಅದೆಲ್ಲ, ಅದಕ್ಕಿಂತ ದೊಡ್ಡ ಭ್ರಮೆ ಪ್ರಪಂಚದೊಳಗಿಲ್ಲ. ಇರ್ಬೋದೇನೋ, ನಾವಂತೀವಿ ಅಯ್ಯೋ ಅವ್ನು ಚೆನ್ನಾಗಿ ಅವನೇ ಅಂತ. ಇವು ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ತಾವನವನು. ಅವನೊಳಗಿರೋ ಭಯ, ಅವನಿಗಿರುವಂಥ ಧಾವಂತ, ಅವನೊಳಗಿರ್ತಕ್ಕಂಥದ್ದು ಕೂಡ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ ಯೋಗ್ಯತಾ ಅನುಸಾರ